ಸರ್, ತುಂಬಾ ಜನ ಒಂದು ಕನ್ಫ್ಯೂಷನ್ ಇದ್ದಾರೆ. ಜಿಪಿಎ ಸೆಟ್ ಬ್ಯಾಕ್ ಚೇಂಜ್ ಮಾಡಿದೆ, ಸೊ ನಾವು ಎಕ್ಸ್ಟ್ರಾ ಫ್ಲೋರ್ ಕಟ್ಕೋಬಹುದು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾರೆ. ಸೊ ಎಕ್ಸ್ಟ್ರಾ ಫ್ಲೋರ್ ಕಟ್ಕೋಬಹುದಾ ಇಲ್ವಾ ಅಂದ್ರೆ ಎಸ್ ಕಟ್ಕೋಬಹುದು. ಆದ್ರೆ ಅದಕ್ಕೆ ಕೆಲವೊಂದು ಕ್ಲಾಸಸ್ ಕೂಡ ಹೇಳ್ತಾರೆ. ಸೊ ನಿಮ್ಮ ಪ್ಲಾಟ್ ಏರಿಯಾ 600 ಸ್ಕ್ವೇರ್ ಫೀಟ್ ಇಂದ 2690 ಸ್ಕ್ವೇರ್ ಫೀಟ್ ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಂಡ್ ನಿಮ್ಮ ರೋಡ್ ಬಿಟ್ಟು 9 ಮೀಟರ್ಸ್ ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ, 9 ಮೀಟರ್ಸ್ ಅಂದ್ರೆ ಲೈಕ್ 130 ಫೀಟ್ ಇಂದ 40 ಫೀಟ್ ಅಂತ ಏನೋ ನಿಮ್ ರೋಡ್ ಬಿಡ್ತಿತ್ತು ಅಂತ ಹೇಳಿದ್ರೆ ನೀವು ಒಂದು ಎಕ್ಸ್ಟ್ರಾ ಫ್ಲೋರ್ ಕಟ್ಕೋಬಹುದು. ಆದ್ರೆ ಜಸ್ಟ್ ಹಾಗೆ ಕಟ್ಕೊಳಕ್ಕಾಗಲ್ಲ. ಗ್ರೌಂಡ್ ಫ್ಲೋರ್ ನೀವು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ತರ ಇಡಬೇಕಾಗುತ್ತೆ, ಅಂದ್ರೆ ಸ್ಟೀಲ್ ಫ್ಲೋರ್ ಅಂತ ಕರೀತಾರೆ. ಸೊ ಗ್ರೌಂಡ್ ಫ್ಲೋರ್ ಸ್ಟೀಲ್ ಫ್ಲೋರ್ ಫುಲ್ ಪಾರ್ಕಿಂಗ್ ಆಗಿರುತ್ತೆ. ಅದ್ರ ಮೇಲೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ ಸ್ಟಿಲ್ಟ್ ಬಿಟ್ಟು ನಿಮ್ಮ ಬಿಲ್ಡಿಂಗ್ ಹೈಟ್ 12 ಮೀಟರ್ಸ್ ಇರ್ಬೋದು ಅನ್ನೋದು ಹೊಸ ಸೆಟ್ ಬ್ಯಾಕ್ ರೂಲ್ ಅಲ್ಲಿ ಹೇಳ್ತಾರೆ. ಸೊ ಇದನ್ನ ಪ್ರೀಮಿಯಂ ಎಫ್ಐಆರ್ ಅಂತ ಒಂದು ಕ್ಲಾಸ್ ನ ಆಡ್ ಮಾಡಿದ್ರೆ, ಪ್ರೀಮಿಯಂ ಎಫ್ಐಆರ್ ಏನ್ ಹೇಳ್ತಾರೆ ಅಂದ್ರೆ ನೀವು ಸೆಟ್ ಬ್ಯಾಕ್ ರೂಲ್ ಬಿಡೋದ್ರ ಜೊತೆಗೆ ಎಫ್ಐಆರ್ ಕೂಡ ಮೇಂಟೈನ್ ಮಾಡಬೇಕು. ಸೊ ಇವಾಗ ಎಕ್ಸ್ಟ್ರಾ ಫ್ಲೋರ್ ಕಟ್ಟಿದ್ರೆ ಆಟೋಮೆಟಿಕ್ ಎಫ್ಐಆರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಪ್ರೀಮಿಯಂ ಎಫ್ಐಆರ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ನೀವು ಬಿಲ್ಡಿಂಗ್ ಏನ್ ಬಿಲ್ಟ್ ಅಪ್ ಏರಿಯಾ ನೀವು ಎಫ್ಐಆರ್ ಅಂದ್ರೆ ಫ್ಲೋರ್ ಏರಿಯಾ ರೇಷಿಯೋ ಅಂತ ಕರೀತಾರೆ. ಸೊ ಅದು ಏನ್ ಕಟ್ತಾ ಇದ್ದೀರಾ ಅದು 0.6 ಟೈಮ್ಸ್ ದಟ್ಸ್ ಮ್ಯಾಕ್ಸಿಮಮ್. ಅಂದ್ರೆ ನಿಮ್ದು ಪ್ರೀವಿಯಸ್ ಎಫ್ಐಆರ್ 1.75 ಏನಿತ್ತು ಅದಕ್ಕೆ 0.6 ಅಂತ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೋ ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಎಫ್ಐಆರ್ ಫಾರ್ ಅ building where the road width is more than 9 meters. ಓಕೆ, ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಚೇಲ ಚೇಂಜ್ ಆಗಿದೆ, ನಾವು ಒಂದು ಎಕ್ಸ್ಟ್ರಾ ಫ್ಲೋರ್ ಕಟ್ಕೊಂಡ್ಬಿಡ್ಬೋದು, 4 ಫ್ಲೋರ್ ಕಟ್ಕೊಂಡ್ರೆ ಏನು ಮಾಡಲ್ಲ, ಏನ್ ಬೇಕಾದ್ರೂ ಕಟ್ಕೋಬಹುದು ಅಂತ ಒಂದು ರಾಂಗ್ ಐಡಿಯಾಸ್ ಅಲ್ಲಿ ಏನಿದೆ ದಯವಿಟ್ಟು ಅದನ್ನ ಇಲ್ಲೇ ಮರ್ತು ಬಿಡಿ. ಓಕೆ, ಥ್ಯಾಂಕ್ ಯು.